ಕೇರಳ ವತಿಯಿಂದ ಇವತ್ತು ನಾವು ಬ್ರಹ್ಮಾವರ ತಹಸೀಲ್ದಾರ್ ಕಚೇರಿ ಎದುರುಗಡೆ ಇವತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ, ಬ್ರಹ್ಮಾವರ ತಹಸೀಲ್ದಾರ್ ವ್ಯಾಪ್ತಿಯ ಎಡ್ತಾಡಿ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ನಮ್ಮ ಕೊರಗ ಸಮುದಾಯದ ಸುಮಾರು 7-8 ಕುಟುಂಬದವರು ಶತಮಾನಗಳಿಂದ ಅಲ್ಲಿ ಸರ್ವೆ ನಂಬರ್ 145ರಲ್ಲಿ ಪಾರಂಪರಿಕವಾಗಿ ಗಣಿಗಾರಿಕೆಯನ್ನು ನಡೆಸಿಕೊಂಡು ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ತಮಿಳುನಾಡಿನಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಅಲ್ಲಿನ ಗಣಿಗಾರಿಕೆಯನ್ನು ಕೊಡುವಂಥ ಲೈಸೆನ್ಸಿಗೆ ಅವರೇನು ಅಪ್ಲೈ ಮಾಡಿದ್ದಾರೆ, ಅವರಿಗೆ ಕೊಡಬೇಕು ಅಂತೇಳಿ ನಮ್ಮ ಇಲ್ಲಿನ ಆಡಳಿತ ವ್ಯವಸ್ಥೆ ಹೋಗ್ತಾ ಇದೆ. ಹಾಗಾಗಿ ನಾವು ಅದೇ ಗಣಿಗಾರಿಕೆ ಅಂದರೆ ಕಲ್ಲು ಕೊರೆಯಲ್ಲಿ ನಾವು ಜೀವನವನ್ನು ಕಟ್ಕೊಂಡಿದ್ದೇವೆ, ಅದರಲ್ಲೇ ಬದುಕನ್ನು ಕೊಟ್ಕೊಂಡಿದ್ದವರು. ಆದರೆ ಇವತ್ತು ಬೇರೆ ಏನು ಸರ್ಕಾರದ ನೀತಿ ನಿಯಮಾವಳಿಗಳು ನಮ್ಮ ಸಮುದಾಯಕ್ಕೆ ಅದು ಅನ್ವಯಿಸುವುದಿಲ್ಲ. ಯಾಕಂತೇಳಿದರೆ ಈ ಸಮುದಾಯ ಅತಿ ಹಿಂದುಳಿದಂಥ ಒಂದು ದುರ್ಬಲ ಸಮುದಾಯವಾಗಿದ್ದು ಸರ್ಕಾರವೇ PVTG ಕಮ್ಯುನಿಟಿ ಅಂತೇಳಿ ಗುರುತಿಸಿದೆ. ಇವತ್ತು ಕಾನೂನಾತ್ಮಕವಾಗಿ ನೀವು ಲೈಸೆನ್ಸನ್ನು ಪಡ್ಕೊಳ್ಬೇಕು, ಅದು ಮಾಡಬೇಕು ಅಂತೇಳಿ ಹೇಳಿದರೆ ಖಂಡಿತವಾಗಿ ನಮ್ಮ ಹತ್ರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ತನಕ ನಾವೇನು ನಮ್ಮ ಹಕ್ಕನ್ನು ನಾವಲ್ಲಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ತಾ ಇದ್ದೇವೆ, ಅದನ್ನು ನಮಗೆ ಕೊಡಿ ಅಂತೇಳಿ ನಾವು ಇವತ್ತು ಕೇಳ್ತಿದ್ದೇವೆ. ನೀವು ಬೇರೆಯವರಿಗೆ ಕೊಟ್ಟರೆ ಖಂಡಿತವಾಗಿ ಕೊರಗ ಸಮುದಾಯವು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಇವತ್ತು ಭೂಮಿ ಹಕ್ಕು ಆಗಿರ್ಬೋದು, ಇತರ ಎಲ್ಲ ವಂಚನೆಗಳಿಂದ ಏನು ವಂಚನೆಯನ್ನು ಅನುಭವಿಸ್ತಾ ಇದೆ. ಅದರಿಂದ ಇವತ್ತು ಕೂಡ ಇದರಿಂದ ಅನ್ಯಾಯವಾಗುವಂಥದ್ದು ನಮ್ಮ ಸಮುದಾಯಕ್ಕೆ. ಹಾಗಾಗಿ ಎಂಥ ವ್ಯವಸ್ಥೆಗೆ ಇದು ಮಾಡಿಕೊಡ್ಬೇಡಿ. ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ತಾಲೂಕು ಆಡಳಿತಾಧಿಕಾರಿ ಎಲ್ಲರಲ್ಲಿಯೂ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದು ಏನಂತೇಳಿ ಹೇಳಿದರೆ, ನೀವು ಕೊರಗ ಸಮುದಾಯವನ್ನು ವಿಶೇಷ ಸಮುದಾಯವಂತ ಪರಿಗಣಿಸಿ ಏನು ಕೇಂದ್ರ ಸರ್ಕಾರ PVTG ಅಂತ ಕಮ್ಯುನಿಟಿ ಅಂತೇಳಿ ಗುರುತಿಸಿದೆ, ಅವರನ್ನು ಇದರೊಳಗೆ ಆದ್ಯತೆ ಮೇರೆಗೆ ಏನು ಅಲ್ಲಿನ ಕಲ್ಲುಕೊರೆ ಗಣಿಗಾರಿಕೆ ವ್ಯವಸ್ಥೆಯನ್ನು ಪಾರಂಪರಿಕವಾಗಿ ಏನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರ ಅನುಮತಿಯನ್ನು ನಮಗೆ ಕೊಡಬೇಕು ಅಂತೇಳಿ ಹೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಆದ್ರೆ ನೋಡಿ, ನಮ್ಮಲ್ಲಿ ಕೊರಗರ ಮೇಲೆ ಎಲ್ಲರೂ ಹೇಳುದು ಈಗೇನೆ, ಕೊರಗರ ಅಂದ್ರೆ ಪಾಪದವರ ಬಾಯಲ್ಲಿ ಮಾತ್ರ. ಈಗ ಇಷ್ಟೊತ್ತು ಕುತ್ಕೊಳ್ಳುವಾಗ ಹೊಟ್ಟೆಗೆ ಇಲ್ಲ, ಚಾ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ. ಸುಮ್ಮನೆ ಬಂದು ಇಲ್ಲಿ ನಮ್ಮ ಪ್ರಾಯದವರೆಲ್ಲ ಬಂದು ಕುತ್ಕೊಂಡಿದ್ದಾರೆ. ಒಂದು ಗಲ್ಲಿಗೆ ಬಂದು ಮಾತಾಡಿದ್ರೆ ಬಂದು ಟೀ ಕುಡಿದ್ರೆ ಅಂತ ಕೇಳುವಂತ ಒಂದು ಅಧಿಕಾರಿ ಇಲ್ಲ ಅಂದ್ರೆ ನಮ್ಮ ದರಿದ್ರದ ಈ ಸರ್ಕಾರ ಏನು? ಯಾರಾದ್ರೂ ಇವತ್ತಿಗ ಒಂದು ಇಂಚಷ್ಟು ಹೋಗಿ ಮನೆ ಆಫೀಸ್ ಅಧಿಕಾರಿಗಳ ಹತ್ರ ಆಗಲಿ, ಒಂದು ಒಳ್ಳೆ ಕೆಲಸದಾಗಲಿ ಇವತ್ತು ಕೂಡ ಅಳಿವಿನಂಚಿನಲ್ಲಿ ಇದ್ದಾರೆ ನಮ್ಮ ಸಮುದಾಯದವರು. ಈಗಲೂ ಕೂಡ ಇಂಥ ಜನರಿಗೆ ಇವತ್ತು ಇವರು ಈ ರೀತಿ ಮೋಸ ಮಾಡಿದ್ದಾರೆ, ಯಾರು ಬಿಡ್ತಾರೆ? ನಾವೇನು ಕತ್ತೆ ಕಾಯ್ತಿದ್ದೀವಿ ಇಲ್ಲಿ? ನಾವೇನಿದ್ದೇವಾ? ನಾವು ಕಳೆದ 32 ವರ್ಷ నుంచి ನಿರಂತರವಾಗಿ ಕೆಲಸ ಮಾಡ್ಕೊಂಡಿದ್ದೇವೆ. ನಾವು 3 ಬಾರಿ ಉಡುಪಿ ಜಿಲ್ಲೆಗೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನಾನು. ಈಗ ಇವರಿಗೆ ಇಷ್ಟು ನಾವು ಕಣ್ಣಾರ ನೋಡಿ ನಾವೇ ಕಾರ್ಯಕರ್ತರಾಗಿ ಅವ್ರ ಗುಂಪಿಗೆ ಹೋಗಿ ಅವ್ರ ಮನೆಯಲ್ಲೇ ತಿಳಿಗಂಜಿ ಕುಡ್ಕೊಂಡು ನಾವು ಕೆಲಸ ಮಾಡ್ಕೊಂಡಿದ್ದವ್ರನ್ನ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಅವ್ರೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದವ್ರು ನಾವು ಇವತ್ತಿನವರೆಗೂ ಕೂಡ. ಈಗ ಏನೋ ಅವ್ರ ನಂಬಿಕೆ ಮೇಲೆ ಏನೋ ಸ್ವಲ್ಪ ಕೆಲಸ ಮಾಡ್ಕೊಂಡು ನಮ್ಗೆ ಸ್ವಲ್ಪ ಕೊಡ್ತಾರೆ, ಇವರು ನಮ್ಮನ್ನು ಬಿಟ್ಟಾಕುದಿಲ್ಲ. ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮನ್ನು ಇವ್ರು ಏನಾದ್ರು ಮೋಸ ಮಾಡಿದ್ರು ನಮ್ಮನ್ನು ಸರ್ಕಾರ ಬಿಡ್ಲಿಕ್ಕೆ ಇಲ್ಲ, ನಮ್ಮ ಜಾಗ ಇವ್ರಿಗೆ ಕಸ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಗ್ಯಾರಂಟಿ ಮನಸ್ಸಿನಲ್ಲಿ ಇಟ್ಕೊಂಡು ಮೋಸದಿಂದ ಅವರಿಂದ ಜಾಗ ಒಳಗೆ ಪಡ್ಕೊಂಡು ಅವ್ರಿಗೆ ಗೊತ್ತಿಲ್ಲ. ಈಗ ನಮ್ಮ ಸಂಘಟನೆ ಗಮನಕ್ಕೆ ತಂದಿದ್ದಾರೆ ಅವರು. ನಾವೀಗ ಸಂಘಟನೆ ವತಿಯಿಂದ ಈಗ ಯಾವುದೇ ಕಾರಣಕ್ಕೆ ಅದು ಅವರ ಜಾಗದ ಅವರಿಗೆ ಆಗ್ಬೇಕು ಬಿಟ್ರೆ ಕಾನೂನು ಏನೇ ಇರಲಿ, ನ್ಯಾಯ ಏನೇ ಇರಲಿ ನಿಂತಿಲ್ಲ. ಈಗ ಅವ್ರಿಗೆ ಕಾನೂನು ಪ್ರಕಾರದಲ್ಲಿ ಈಗಿನ ವಾತಾವರಣದಲ್ಲಿ ಅವರು ಮುಂಚಿಂದ ಅದೇ ಜಾಗಿನಲ್ಲಿ ಇದ್ದವರು, ಆ ಜಾಗ ಅವರಿಗೆ ಆಗ್ಬೇಕದು. ಅವ್ರು ಯಾರಿಂದ ಏನು ಅವರು ಮೋಸ ಮಾಡಿ ಆ ಜಾಗ ತಗೊಂಡವರಲ್ಲ. ಅವ್ರು ಅದೇ ಜಾಗಿನಲ್ಲಿ ನಮ್ಮ ಒಂದು ಉಳಿವಿನ ಅಂಚಿನಲ್ಲಿ ಇದ್ದಂತ ಜನಗಳು, ಅವ್ರ ಮಕ್ಕಳನ್ನ ನಮ್ಮ ಬೇರೆ ಯಾವ ಸಮುದಾಯದವರು ಬಿಟ್ಟು ಹೋಗ್ತಿರ್ಲಿಲ್ಲ. ಬೇರೆ ಯಾವ ಎಷ್ಟಿಗಳಾದ್ರೂ ಕೂಡ ನಮ್ಮಲ್ಲಿ ಈ PVTG ಸಮುದಾಯದವರಿಗೆ ಗಳಿಗೆಗೊಂದು ಬುದ್ಧಿ, ಗಳಿಗೆಗೊಂದು ಆಲೋಚನೆ, ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ ಅವರು ಕಲಿಲಿಕ್ಕೆ ಹೋಗಿ ಅವ್ರಿಗೆ ಸುಲಭ ಆಯ್ತು ಮಾಡ್ಕೊಂಡು ಹೋಗ್ಲಿಕ್ಕೆ. ಹಂಗಾಗಿ ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಇಲ್ಲಿನ ಜನಪ್ರತಿನಿಧಿಗಳಾಗಲಿ, ಅಧಿಕಾರಿ ವರ್ಗದ ಆಗಲಿ, ಯಾರಾದ್ರೂ ಕೂಡ ಅವರ ಜಾಗ ಅವ್ರಿಗೆ ಸಿಕ್ಬೇಕು, ಅವರ ಹಕ್ಕು ಅವ್ರ ಕೈಲಿ ಸಿಕ್ಬೇಕು ಅನ್ನುವಂತ ನಾ ಮಾತಾಡಿ ನಮಸ್ಕಾರ.